BMRCLನವರು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಅದರಲ್ಲೂ ಮಹಿಳಾ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಒಂದು ಬೋಗಿ ಮೆಟ್ರೋದಲ್ಲಿ ಮಹಿಳೆಯರಿಗೆ ಮೀಸಲಾಗಿದೆ. ಮತ್ತೊಂದು ಬೋಗಿಯನ್ನು ಕೂಡ ಮಹಿಳೆಯರಿಗೆ ಮೀಸಲು ಕೊಡೋದಕ್ಕೆ ಈಗಾಗಲೇ ಯೋಚನೆ ನಡೀತಾ ಇದೆಯಂತೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. BMRCL ಕಡೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮಹಿಳೆಯರಿಗಾಗಿ ಮತ್ತೊಂದು ಬೋಗಿ ಮೀಸಲಿಡಲು ಚಿಂತನೆ. ನಮ್ಮ ಮೆಟ್ರೋಗೆ ಬೆಂಗಳೂರಿನ ಜನ ತೀರಾ ಹೊಂದಿಕೊಂಡಿದ್ದಾರೆ. ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ದಿನಕ್ಕೆ ಲಕ್ಷಾಂತರ ಜನ ಪ್ರಯಾಣಿಸುತ್ತಿದ್ದಾರೆ. ಅದರಲ್ಲಿ ಮಹಿಳಾ ಪ್ರಯಾಣಿಕರು ಕೂಡ ಹೆಚ್ಚಿದ್ದಾರೆ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ BMRCL ಮಹಿಳೆಯರಿಗಾಗಿಯೇ ಮೆಟ್ರೋ ರೈಲಿನಲ್ಲಿ ಒಂದು ಬೋಗಿಯನ್ನ ಮೀಸಲಿಟ್ಟಿದೆ. ಈಗ ಮತ್ತೊಂದು ಬೋಗಿ ಮೀಸಲಿಡೋಕೆ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಮಹಿಳೆಯರಿಗಾಗಿಯೇ ಸ್ಪೆಷಲ್ ಕೋಚ್ ಅನ್ನು ಆರಂಭಿಸುತ್ತಾ ಎನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಈ ಪೀಕ್ ಅವರ್ಸ್ ಅಲ್ಲಂತೂ ನೂಕು ನುಗ್ಗಲಿನ ನಡುವೆನೇ ಆ ಮೆಟ್ರೋ ಸಂಚಾರವನ್ನು ಮಹಿಳೆಯರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಮಹಿಳಾ ಸುರಕ್ಷತೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತೇಳಿ ಮಹಿಳಾ ಆಯೋಗ ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದೆ. ಈ ಮನವಿ ಮಾಡಿಕೊಂಡಿರೋ ಮನೆಯಲ್ಲಿ BMRCL ಈ ರೀತಿಯಾದಂಥ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು. ಯಾವಾಗ ಅಂದರೆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಪೀಕ್ ಅವರ್ಸಲ್ಲಿ ಮಹಿಳೆಯರು ಆ ನೂಕು ನುಗ್ಗಲಿನ ನಡುವೆ ಮೆಟ್ರೋ ಸಂಚಾರ ಆರಂಭ ಮಾಡಬೇಕಾಗತ್ತೆ. ಅವರಿಗೆ ಅಂತ ಒಂದು ಸ್ಪೆಷಲ್ ಕೋಚ್ ಬಂದರೆ ಆಗ ಸುಗಮವಾಗಿ ಸಂಚಾರವನ್ನು ಮಾಡಬಹುದಾಗಿದೆ. ಈ ರೀತಿಯಾದಂಥ ಚರ್ಚೆ ಆಗ್ತಾ ಇದ್ದು BMRCL ಆರಂಭ ಮಾಡುತ್ತಾ ಏನೋದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಮೆಟ್ರೋದಲ್ಲಿ ಪೀಕ್ ಅವರ್ಸ್ ವೇಳೆ ಪ್ರಯಾಣಿಕರ ದಟ್ಟಣೆ ಹೆಚ್ಚೇ ಇರುತ್ತೆ. ನೂಕುನುಗ್ಗಲು ಇರುತ್ತೆ. ನೂಕುನುಗ್ಗಲಿನ ಮಧ್ಯೆ ಮಹಿಳಾ ಪ್ರಯಾಣಿಕರು ಸಂಚಾರವನ್ನ ನಡೆಸುತ್ತಿದ್ದಾರೆ. ಈಗಾಗಲೇ ಮಹಿಳಾ ಆಯೋಗ ಕೂಡ ಮಹಿಳಾ ಸುರಕ್ಷತೆ ಕಾಪಾಡಿ ಅಂತ ಮನವಿ ಮಾಡಿದೆ. ಆಗಾಗ ಲೈಂಗಿಕ ದೌರ್ಜನ್ಯ ಘಟನೆಗಳು ಕೂಡ ನಮ್ಮ ಮೆಟ್ರೋದಲ್ಲಿ ವರದಿಯಾಗ್ತಿವೆ. ಪೀಕ್ ಅವರ್ ಅನ್ನ ಗಮನದಲ್ಲಿ ಇಟ್ಕೊಂಡು ಮಹಿಳೆಯರಿಗೆ ಮತ್ತೊಂದು ಬೋಗಿ ಮೀಸಲಿಡ್ತಾರಾ ಅನ್ನೋದು ಈಗ ಚರ್ಚೆಯ ವಿಷಯವಾಗಿದೆ. ಮೆಟ್ರೋ ಸ್ಟೇಷನ್ಗಳ ಒಳಭಾಗದಲ್ಲಿ ಆರೈಕೆ ಕೇಂದ್ರ ಓಪನ್ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಕೂಡ ಇರುವಂಥದ್ದು. ಆ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಮಹಿಳೆಯರ ಸುರಕ್ಷತೆಗೋಸ್ಕರ BMRCL ಈಗಲೇ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು ಕೂಡ ಅವರ ಮುಂದೆ ಒಂದಷ್ಟು ಸವಾಲುಗಳಿರುವಂಥದ್ದು. ಅವುಗಳನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಮತ್ತು ಒಂದಷ್ಟು ಮುಂಜಾಗ್ರತೆಯನ್ನು ಕೂಡ ವಹಿಸಬೇಕಾಗುತ್ತೆ. ಈ ನಡುವೆ ಈ ರೀತಿಯಾದಂಥ ವಿಶೇಷವಾದಂಥ ಸಂಚಾರ ಆ ಮಹಿಳೆಯರಿಗೆ ಅಂತಲೇ ಕೋಚ್ ಆರಂಭ ಮಾಡುವಂಥದ್ದು ಯಾವ ರೀತಿ ಸಕ್ಸಸ್ ಆಗುತ್ತೆ, ಅದು ನಿಜ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡಿರುವಂಥದ್ದು. ಆದರೆ ಈಗಾಗಲೇ ಮಹಿಳೆಯರು ನಮ್ಮ ಮೆಟ್ರೋಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಹೆಚ್ಚು ಜನರು ಕೂಡ ಅದರಲ್ಲಿ ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ. ಆ ಪೀಕ್ ಅವರ್ಸಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದ್ರೆ ತುಂಬ ಅನುಕೂಲಕರ ಆಗುತ್ತೆ ಅನ್ನುವಂಥದ್ದು. ಅದರಿಂದಾಗಿ ಆಗ್ತಕ್ಕಂಥ ವೆಚ್ಚ ಎಷ್ಟು, ಖರ್ಚೆಷ್ಟು ಮತ್ತು ಯಾವ ರೀತಿ ಅದನ್ನು ಮಾಡ್ಬೋದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ನಮ್ಮ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿನೇ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು BMRCL ಮತ್ತೊಂದು ಬೋಗಿಯನ್ನ ಆರಂಭ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.